ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಆಲೂಗಡ್ಡೆಯಲ್ಲಿ ಒಂದು ರುಚಿಕರವಾಗಿರುವಂಥ ಒಂದು ಸ್ನ್ಯಾಕ್ ರೆಸಿಪಿ ಜೊತೆ ಬಂದಿದ್ದೀನಿ. ಮಾರ್ಕೆಟಲ್ಲೆಲ್ಲ ಸಿಗುವಂಥ ಒಂದು ಸೂಪರ್ ಆಗಿರುವಂಥ ರುಚಿಕರವಾಗಿರುವಂತಹ ರೆಸಿಪಿ ಮನೆಯಲ್ಲೇ ಯಾವ ರೀತಿ ಆರೋಗ್ಯಕರವಾಗಿ ಮಾಡ್ಬೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಈ ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಮೊದಲು ನೋಡಿ, ನಾನಿಲ್ಲಿ ಒಂದು ಬೇಯಿಸಿದಂತ ಆಲೂಗಡ್ಡೆ ತಗೊಂಡಿದ್ದೀನಿ. ಅದನ್ನ ಮೊದಲು ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಜಜ್ಜಿಟ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಬೆಂದಿರಬೇಕು. ಫುಲ್ ಆಗಿ ಈ ರೀತಿ ಹುಡಿ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ರುಬ್ಬೇಕು. ಆದ ಕಾರಣ ನಾನು ಇದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು ಆಲೂಗಡ್ಡೆಯಲ್ಲಿ ತೋರಿಸ್ತಾ ಇರೋದು, ಅದರಲ್ಲಿ ಎಷ್ಟಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವಾಗ ಎಲ್ಲ ಕೂಡ ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡಿದ್ದೀನಿ ನಾನು. ಆಮೇಲೆ 2 ಟೀ ಸ್ಪೂನ್ ಅಷ್ಟು ಹುಡಿ ಮಾಡಿದ ಸಕ್ಕರೆ ಕೂಡ ಹಾಕೊಂಡಿದ್ದೀನಿ ಇದಕ್ಕೆ ನಾನು. ಇನ್ನು 1 ಟೇಬಲ್ ಸ್ಪೂನ್ ನೀರು, ಜಾಸ್ತಿ ಬೇಡ, ಇಷ್ಟೇ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಇಲ್ಲಿ ಆಲೂಗಡ್ಡೆಯ ಪೇಸ್ಟ್ ಇಲ್ಲಿ ರೆಡಿ ಆಗಿದೆ. ನುಣ್ಣಗೆ ರುಬ್ಕೋಬೇಕು, ಸ್ವಲ್ಪನೂ ತರಿ ಇರಬಾರ್ದು. ಒಂದ್ ವೇಳೆ ಇದ್ರೆ ಅದನ್ನ ತೆಗ್ಬೇಡಿ. ಆಮೇಲೆ ಇದಕ್ಕೆ ಅರ್ಧ ಕಪ್ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಮೈದಾ ಏನು ಬಳಸ್ತಾ ಇಲ್ಲ ಇಲ್ಲಿ ನಾನು. ಆಮೇಲೆ 1/4 ಕಪ್ ಕಾರ್ನ್ ಫ್ಲೋರ್ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಚೆನ್ನಾಗಿ ನಾದ್ಕೋಬೇಕು, ಚಪಾತಿ ಹಿಟ್ಟೆಲ್ಲ ಮಾಡ್ತೀವಲ್ವಾ ಅದೇ ರೀತಿ. ನೋಡಿ, ಇಲ್ಲಿ ರೆಡಿ ಆಗಿದೆ. ಒಂದ್ ವೇಳೆ ನಿಮ್ಗೆ ಲೂಸ್ ಆಗಿದ್ರೆ ಕಾರ್ನ್ ಫ್ಲೋರ್ ಸೇರಿಸ್ಕೊಳ್ಳಿ ಸ್ವಲ್ಪ, ಅವಾಗ ಕರೆಕ್ಟ್ ಸಿಗುತ್ತೆ. ಒಂದ್ ವೇಳೆ ಲೂಸ್ ಆಗಿದ್ರೆ ಮಾತ್ರ. ನೋಡಿ, ಇನ್ನಿದನ್ನ 2 ಭಾಗ ಮಾಡ್ತಾ ಇದ್ದೀನಿ ನಾನು. ರೆಸ್ಟ್ ಮಾಡ್ಬೇಕು ಆ ರೀತಿ ಏನಿಲ್ಲ, ಮಾಡಿದ ಕೂಡಲೇ ನಮ್ಗೆ ಮಾಡ್ಬೋದು. ನೋಡಿ, ಈ ರೀತಿ 2 ಉಂಡೆ ಮಾಡ್ತಾ ಇದ್ದೀನಿ. ಉಂಡೆ ಮಾಡಿಬಿಟ್ಟು ಇದನ್ನ ಚಪಾತಿ ತರ ಲಟ್ಟಿಸ್ಬೇಕು. ಅಂದ್ರೆ ಲಟ್ಟಿಸುವಾಗ ಜಾಸ್ತಿ ತೆಳುನೂ ಆಗ್ಬಾರ್ದು, ಜಾಸ್ತಿ ದಪ್ಪನೂ ಇರಬಾರ್ದು. ಆ ರೀತಿ ಲಟ್ಟಿಸ್ಕೋಬೇಕು. ನೋಡಿ, ಈ ರೀತಿ. ಆಮೇಲೆ ನೋಡಿ, ಈ ರೀತಿ ಒಂದು ಗ್ಲಾಸ್ ತಗೊಂಡಿದ್ದೀನಿ. ಯಾಕಂದ್ರೆ ಒಂದೇ ಶೇಪ್ ಅಲ್ಲಿ ಬರೋದಿಕ್ಕೋಸ್ಕರ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಅವಾಗೆಲ್ಲ ಕೂಡ ಒಂದೇ ಶೇಪ್ ಅಲ್ಲಿ ಸಿಗುತ್ತೆ ನಮಗೆ. ಆಮೇಲೆ ಇದು ಉಬ್ಬಿ ಬರಬಾರ್ದು ಅಂತ ಹೇಳಿ ಈ ರೀತಿ ಒಂದು ಫೋರ್ಕ್ ಉಪಯೋಗಿಸ್ಬಿಟ್ಟು ಈ ರೀತಿ ನಾನು ಇದಕ್ಕೆ ಕುತ್ತಾ ಇದ್ದೀನಿ. ಅವಾಗ ಇದು ಉಬ್ಬಿ ಬರಲ್ಲ, ಫ್ಲಾಟ್ ಆಗಿ ಇರುತ್ತೆ. ಫುಲ್ ಆಗಿ ಈ ರೀತಿ ನೋಡಿ, ಈ ರೀತಿ ಮಾಡಿಬಿಟ್ಟು ಆಮೇಲೆ ಶೇಪ್ ಕೊಟ್ಟರು ಆಗ್ಬಹುದು. ಇನ್ನು ಇದಕ್ಕೆ ಶೇಪ್ ಕೊಟ್ಕೊಳ್ಳಿ. ಈ ರೀತಿ ಗ್ಲಾಸ್ ಉಪಯೋಗಿಸಿ ಈ ರೀತಿ ಮಾಡಿದ್ರೆ ಆಯ್ತು ಎಲ್ಲ ಕೂಡ. ಅವಾಗ ಕರೆಕ್ಟ್ ಶೇಪ್ ಅಲ್ಲಿ ಸಿಗುತ್ತೆ. ನೋಡಿ, ಎಷ್ಟು ದಪ್ಪದಲ್ಲಿ ಇದೆ ಅಂತ ನಿಮ್ಗೆ ಇವಾಗ ನೋಡುವಾಗ ಗೊತ್ತಾಗ್ಬೋದು. ನೋಡಿ, ಇಲ್ಲಿ ಇಷ್ಟು ರೆಡಿ ಆಗಿದೆ. ಇವಾಗ ಒಂದು ಸೆಟ್ ರೆಡಿ ಆಗಿದೆ. ಇವಾಗ ನೋಡಿ, ಈ ರೀತಿ ಇದೆ. ಎಷ್ಟು ದಪ್ಪ ಇದೆ ನೋಡಿ. ಇದಕ್ಕಿಂತ ಜಾಸ್ತಿನೂ ಆಗ್ಬಾರ್ದು, ತೆಳುನು ಜಾಸ್ತಿ ತೆಳು ಮಾಡೋದೇ ಬೇಡ. ನೋಡಿ, ಈ ರೀತಿ ದಪ್ಪನೂ ಇರಬಾರ್ದು. ನೋಡಿ, ಈ ರೀತಿ ಕರೆಕ್ಟ್ ಆಗಿದೆ. ಎಲ್ಲ ಕೂಡ ರೆಡಿ ಆಗಿದೆ. ಇವಾಗ ಎಲ್ಲ ಹಿಟ್ಟಲ್ಲಿ ಕೂಡ ರೆಡಿ ಮಾಡಿ ತಂದಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಅಗಲ ಇರುವ ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಅದರಲ್ಲಿ ಇದನ್ನ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದು ನೋಡಿ, ಈ ರೀತಿ ಫ್ರೈ ಮಾಡುವಾಗ ಒಂಥರ ಕಪ್ಪು ಶೇಪ್ ಅಲ್ಲಿ ಮೇಲ್ಗಡೆ ಬರುತ್ತೆ. ಅಂದ್ರೆ ಬೌಲ್ ಎಲ್ಲ ಇರುತ್ತಲ್ಲ ಆ ರೀತಿ ಬರಬಾರ್ದು. ನಮಗೆ ಲೆವೆಲ್ ಆಗಿ ಬೇಕು, ಫ್ಲಾಟ್ ಆಗಿ ಬೇಕು. ಆದ ಕಾರಣ ಇದನ್ನ ಒಂದ್ ಸ್ವಲ್ಪ ಫ್ರೈ ಆದ್ಮೇಲೆ ತಿರುಗಿಸಿ ಹಾಕ್ಬಿಟ್ಟು ಸೌಟಲ್ಲೇ ಸ್ವಲ್ಪ ಪ್ರೆಸ್ ಮಾಡಬೇಕು. ನೋಡಿ, ಈ ರೀತಿ ಗಟ್ಟಿ ಪ್ರೆಸ್ ಮಾಡ್ಕೊಳ್ಳಿ. ಅವಾಗ ಕರೆಕ್ಟ್ ಆಗಿ ನಿಮ್ಗೆ ಫ್ಲಾಟ್ ಆಗಿ ಸಿಗುತ್ತೆ. ಇಲ್ಲ ಅಂದ್ರೆ ಒಂದು ಕಪ್ಪು ಶೇಪ್ ಅಲ್ಲಿ ನಮಗೆ ಸಿಗುತ್ತೆ. ಆ ರೀತಿ ಬೇಡ ನಮಗೆ. ನೋಡಿ, ಈ ರೀತಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿದ್ರೆ ನಮಗೆ ಕರೆಕ್ಟ್ ಆಗಿ ಸಿಗುತ್ತೆ. ನೋಡಿ, ಆವಾಗ ಕರೆಕ್ಟ್ ಫ್ಲಾಟ್ ಆಗಿ ಸಿಗುತ್ತೆ. ಎಲ್ಲ ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದು ಜಾಸ್ತಿ ಫ್ರೈ ಆಗಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗುವಾಗಲೇ ಇದನ್ನ ತೆಗಿಬೇಕು. ಅವಾಗ ಕರೆಕ್ಟ್ ಸಿಗುತ್ತೆ ನಮಗೆ. ಅಂದ್ರೆ ತಿನ್ನುವಾಗ ಸಾಫ್ಟ್ ಏನಿರೋದಿಲ್ಲ, ಗರಿ ಗರಿಯಾಗಿಯೇ ಇರುತ್ತೆ. ನೋಡಿ, ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು, ಇದನ್ನ ತೆಗಿಬಹುದು. ಇದಕ್ಕಿಂತ ಜಾಸ್ತಿ ಫ್ರೈ ಮಾಡಬೇಡಿ. ಮಾಡಿದ್ರೆ ಸ್ವಲ್ಪ ಹಾರ್ಡ್ ಆಗಿ, ಅಂದ್ರೆ ಗಟ್ಟಿ ಆಗಿರುತ್ತೆ, ಜಾಸ್ತಿ ಗಟ್ಟಿ ಇರುತ್ತೆ. ಆದ ಕಾರಣ ಇಷ್ಟು ಫ್ರೈ ಮಾಡಿದ್ರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮಾಡಿದ್ರೆ ಸಾಕು. ನೋಡಿ, ಈ ರೀತಿ ಎಲ್ಲ ಕೂಡ ಇದೇ ರೀತಿ ಫ್ರೈ ಮಾಡಿ ನಾನು ತರ್ತೀನಿ. ಇದನ್ನ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಎಲ್ಲ ಫ್ರೈ ಮಾಡಿ ಆಗಿದೆ. ಇನ್ನೊಂದು ಸಣ್ಣ ಬೌಲಿಗೆ ನಾನು ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಸಕ್ಕರೆ ಹುಡಿ ಮಾಡಿದ ಸಕ್ಕರೆ, ಆಮೇಲೆ ಸ್ವಲ್ಪ ಮೆಣಸಿನ ಹುಡಿ, ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಇಷ್ಟ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಅದನ್ನ ನೋಡಿ, ಇದರ ಮೇಲ್ಗಡೆ ಸ್ವಲ್ಪ ಸ್ಪ್ರೆಡ್ ಮಾಡ್ತೀನಿ. ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು. ನೋಡಿ, ನಾವು ಆಲೂಗಡ್ಡೆ ಎಲ್ಲ ಬಿಸ್ಕಿಟ್ ರೆಡಿ ಮಾಡಿರೋದು. ಅಂದ್ರೆ ನೀವು ಮಾರ್ಕೆಟ್ ಅಲ್ಲೆಲ್ಲ ಇವಾಗ ಸಿಗುತ್ತೆ, ತುಂಬಾ ರುಚಿಕರವಾಗಿರುತ್ತೆ. ಅದು ಮಕ್ಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಅದನ್ನ ನಮಗೆ ಮನೆಯಲ್ಲೇ ಈ ರೀತಿ ಮಾಡಬಹುದು. ಆಲೂಗಡ್ಡೆಯ ಬಿಸ್ಕಿಟ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.